ನೀನು ಮೊದಲೇ ಏನಾದ್ರೂ ಹೀಗಂತ ನಿಂಗೆ ಹೆಣ್ಣು ಸಿಕ್ತಿತ್ತು, ನೀ ಹೀಗಂದೇ ಇಲ್ವಾ ಹೆಣ್ಣು ಸಿಕ್ತಿತ್ತು. ನಿಮ್ಗೆ ಒಂದ್ಗಳಿಗೆ ಬುಡ್ಸೋತಿಲ್ಲ ಭಾಗವತ್ರೆ. ಹಗಲು ಅಂತಿಲ್ಲ, ರಾತ್ರಿ ಅಂತಿಲ್ಲ, ಎಲ್ಲೆಲ್ಲ ಕೂತ್ಕೊಂಡು ಹೋ ಅಂತಿರ್ತೀರಿ. ಕೊಟ್ಟು ನಿಮಗ್ ಕೊಟ್ಟು ನನ್ನ ಮಗಳು ಮನೆಯಲ್ಲಿ ಚಾಪೆ ಉಡಿ ಮಾಡುವುದು, ನೀವು ಪದ ಹೇಳುವುದಾ? ನೀವು ತಿನ್ನುವುದಿಲ್ಲ ಅಲ್ಲ? ಇಲ್ಲ, ಯಾರು ಹಸಿ ಮೀನು ತಿನ್ನುವುದಿಲ್ಲ, ಎಲ್ಲ ಬೇಯಿಸ್ಕೊಂಡು ಸ್ವಾಮಿ. ಇದು ನಿಮ್ಗೆ ಒಂದು ವಿಷಯ ಹೇಳ್ತೇನೆ, ನಾವು ಯಾರು ಅಂತ ನಿಮ್ಗೆ ಅರ್ಥ ಆಗ್ತದೆ. ನಮ್ಮನ್ನು ನೋಡಿದ್ರೆ ಸಾಕು, ದೋಣಿಯನ್ನು ನೋಡಿದ್ರೆ ಸಾಕು, ನಾವು ಯಾರು ಅಂತ ನಿಮ್ಗೆ ಗೊತ್ತಾಗ್ತದೆ. ಓ, ನೀವು ಹಾಗಾದ್ರೆ ದೋಣಿ ಮಾಡುವ ಆಚಾರ ಆಚಾರ ಭಾಗವತ್ರೆ. ನೀವು ಯಾವ್ದು ಬೇಕಾದ್ರೂ ಬದಲು ಮಾಡಿ, ಜಾತಿ ಒಂದು ಬದಲು ಮಾಡ್ಬೇಡಿ. ಯಾರು ನಾವು ವಿಶ್ವಕರ್ಮರ ಅಲ್ಲ, ಹೇಳಲಿಕ್ಕೆ ಕೊಡುದಿಲ್ಲ. ಈಗ ನಾವು ಶುರು ಮಾಡ್ಲಿಲ್ಲ ದೋಣಿ ಮಾಡ್ಲಿಕ್ಕೆ, ಇನ್ನೊಂದು 4 ವರ್ಷದಲ್ಲಿ ನಾವೇ ದೋಣಿ ಮಾಡ್ಬೇಕಾಗ್ತದೋ ಏನು? ಯಾಕಂದ್ರೆ ಆಚಾರ್ಯರು ದೋಣಿ ಮಾಡ್ಬೇಕಾದವರು ತಾಳ ಹಿಡ್ಕೊಂಡು ಪದ ಹೇಳಿ ಶುರು ಮಾಡಿದ್ರೆ ಈ ನಾವೇ ದೋಣಿ ಮಾಡ್ಬೇಕು ಅಲ್ಲ? ಹೌದಲ್ವಾ? ಬದಲಾವಣೆ ಮಾಡ್ಕೊಂಡು ಅಷ್ಟೇ. ನಾವು ನಿಮ್ಗೆ ಹೇಳ್ತೇನೆ, ನಾವು ಅಂಬಿಗರು ಅಂದ್ರೆ ಬೆಸ್ತರು. ಗೊತ್ತಾಗಲಿಲ್ವಾ? ನಾವು ಮೊಗವೀರರು ಸ್ವಾಮಿ. ಓಹೋ, ಮೊಗೇರ ಅಲ್ಲ ಅಲ್ಲ, ನಾವು ಮೊಗವೀರರು. ಮೊಗೇರರು ಅಂದ್ರೆ ನಮ್ಮಿಂದ ಸ್ವಲ್ಪ ಕಡಿಮೆ. ನಾವು ಮೊಗವೀರರು ಅಂದ್ರೆ ಹೊಳೆಯಲ್ಲಿ ಮೀನು ಹಿಡಿಯುವು, ಮಗೇರರು ಅಂದ್ರೆ ತೋಟ ಬದಿಲಿ ಕಾಣಿ ಹಿಡಿಯುವು. ಮತ್ತೆ ಅಂತ ಹೇಳುದು, ನಾವು ಮೊಗವೀರರು ಅಂತ ಗಂಭೀರದಲ್ಲಿ ಮಾತಾಡ್ತೇನೆ, ನೀವು ನಮ್ಮನ್ನು ಮಗೇರ ತಮಾಷೆ ಮಾಡ್ತೀರಿ. ನೀವು ಈಗ ನೋಡಿ ತಮಾಷೆ ಮಾಡ್ತೀರಿ ಸ್ವಾಮಿ. ಮಧ್ಯಾಹ್ನ ಊಟಕ್ಕೆ ಕೂತಾಗ ನಮ್ಮ ವಾಸನೆ ಮಾಡಿದ್ರೆ ನಿಮ್ಗೆ ಅನ್ನ ಸೇರಿಸಿಲ್ಲ ಅಂದ್ರೆ ಬೆಗಿರು ವಾಸನೆ ಅಲ್ಲ, ಮೀನಿನ ವಾಸನೆ ವಿಶ್ವಕರ್ಮ ಬ್ರಾಹ್ಮಣರು ಅಲ್ಲ. ನೀವು ತಿನ್ನುವುದಿಲ್ಲ ಅಲ್ಲ? ಇಲ್ಲ, ಯಾರು ಹಸಿ ಮೀನು ತಿನ್ನುವುದಿಲ್ಲ, ಎಲ್ಲ ಬೇಯಿಸ್ಕೊಂಡು ಹೋಗಿ ಬಿಡಿ ಭಾಗವತ್ರೆ. ನೋಡಿ, ಇಲ್ಲೆಲ್ಲ ಸಣ್ಣ 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 ಗುಡಿಸಲು ಕಾಣುದಿಲ್ವಾ? ಹೌದು, ಇಲ್ಲೆಲ್ಲ ಸಣ್ಣ ಸಣ್ಣ ಗುಡಿಸಲು ಕಾಣ್ತಾ ಉಂಟು. ಇದೆಲ್ಲ ಯಾರದ್ದು? ಯಾರದಿದೆ? ಇದೆಲ್ಲ ನಮ್ ಕಡೆಯವರದ್ದೇ ಸ್ವಾಮಿ, ಎಲ್ಲ ನಿಮ್ ಜಾತಿ ಮಕ್ಕಳು. ಇದು ಪೂರ್ತಿ ಮೊಗವೀರರ ಕೇರಿ. ಈ ಕೇರಿಯಲ್ಲಿ ಸ್ವಲ್ಪ ದೊಡ್ಡ ಮನೆ ಕಾಣುದಿಲ್ವಾ? ಅದು ನಮ್ಮ ಮನೆ. ಇವರಿಗೆಲ್ಲ ಸಣ್ಣ ಸಣ್ಣ ಗುಡಿಸಲು. ಹೌದು. ನಿಮ್ಗೊಂದು ದೊಡ್ಡ ಮನೆ ಯಾಕೆ? ಅದು ಕಾರಣ ಉಂಟು. ಇವರಿಗೆಲ್ಲವರಿಗೂ ನಾನೊಬ್ಬ ಗುರಿಕಾರ. ಓಹೋ. ಈ ತಂಡಕ್ಕೆ ನಾನೊಬ್ಬ ತಾಂಡೇಲ. ಇವರೆಲ್ಲರೂ ಸೇರಿ ನನ್ನನ್ನೊಂದು ದೊಡ್ಡ ಜನ ಅಂತ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಎನ್ನುವುದು ನಂಗೆ ಗೊತ್ತುಂಟು, ನಿಮ್ಗೆ ಹೇಳುವುದಿಲ್ಲ. ನಿಮ್ಗೆ ಕೇಳಲೇಬೇಕಾ? ಕೇಳಲೇಬೇಕು. ಒಂದ್ ಕೆಲಸ ಮಾಡಿ, ನಾ ಸಾಯು ಮುಂಚಿನ ದಿವಸ ನಮ್ಮ ಮನೆಗೆ ಬನ್ನಿ. ನೀವು ಅದು ಯಾವಾಗ ಸಾಯ್ತೀರಿ ನಾನು ನೋಡುದು? ಅಂದ್ರೆ ನಾನು ಬಂದಾಗ ನಿಮ್ಮ ಬಳಿ ನಾನೇ ಯಮನ. ಈಗ ನೀವು ನಾವು ಯಾವಾಗ ಸಾಯ್ತೇವೆ ಅಂತಲ್ಲ, ಈಗ ಸತ್ಯ ಹೇಳಿ, ಈ ವರ್ಷ ಯಾವಾಗ ಪುರುಷೋತ್ತುಂಟು ನಿಮ್ಗೆ? ಅಲ್ವಾ? ಆಗ ನಿಮ್ಗೆ ಪುರುಷೋತ್ತಿಲ್ಲ, ನಾನು ಸದ್ಯ ಸಾಯುವ. ನಾನೇ ಯಮ. ಹಾಗಾಗಿ ಈ ಮನೆ ಅಂಗಣದಲ್ಲಿ ಜನ ನೋಡಿದ್ರ? ಹೌದಪ್ಪ, ಬಹಳಷ್ಟು ಜನ ಸೇರಿದ್ದಾರೆ. ಹೌದೌದು. ಇವರೆಲ್ಲ ನಮ್ಮ ಕಡೆಯವರೇ. ಇವರೆಲ್ಲ ಇವತ್ತು ಇಲ್ಲಿ ಸೇರಿದ ಯಾಕೆ? ಬೇರೆ ಹಾಕಲ್ಲ. ಎಲ್ಲ ಬಂದು ನನ್ನನ್ನು ಹಠ ಮಾಡ್ತಾ ಇದ್ದಾರೆ. ಕುರಿಕಾರರ ನೀವು ಬರಬೇಕು, ತಾಂಡೆಲ್ಲ ನೀವು ಬರಬೇಕು, ಒಳಗೆ ಹೋಗಬೇಕು, ಮೀನು ಹಿಡಿಬೇಕು ಅಂತ. ಹೋಗಿ ಬಿಡೋಣವೇ? ಹೋಗುವುದಿತ್ತು ಸ್ವಾಮಿ. ಪ್ರಾಯಕ್ಕೆ ಬಂದಂತ ಮಗಳೊಬ್ಬಳು ಮನೆಯಲ್ಲಿದ್ದಾಳಲ್ಲ. ಬಂದಿಲ್ಲ. ಆಯ್ತು, ಸಾಧಾರಣ 18 ವರ್ಷ ಆಯ್ತು ಭಾಗವತ್ರೆ. ಹೌದಾ? ಮದುವೆ ಮಾಡಿ ಇವತ್ತು ಇದ್ರೆ ನೀವು ತಯಾರಿದ್ದೀರಾ? ಯಾರಿಗೆ? ಸ್ವಲ್ಪ ಸುಮ್ಮನೆ ಇರ್ತೀರಾ ನೀವು? ಯಾರಿಗಾದ್ರೂ ಕೊಡ್ತೇನೆ, ನೀವು ಕೊಡುದಿಲ್ಲ. ಅಲ್ಲ, ಯಾಕೆ ಕೊಡುದಿಲ್ಲ? ನಿಮ್ಗೆ ಒಂದ್ಗಳಿಗೆ ಬುಡ್ಸೋತಿಲ್ಲ ಭಾಗವತ್ರೆ. ಹಗಲು ಅಂತಿಲ್ಲ, ರಾತ್ರಿ ಅಂತಿಲ್ಲ, ಎಲ್ಲೆಲ್ಲ ಕೂತ್ಕೊಂಡು ಹೋ ಅಂತಿರ್ತೀರಿ. ಕೊಟ್ಟು ನಿಮಗ್ ಕೊಟ್ಟು ನನ್ನ ಮಗಳು ಮನೆಯಲ್ಲಿ ಚಾಪೆ ಉಡಿ ಮಾಡುವುದು, ನೀವು ಪದ ಹೇಳುವುದಾ? ಆದ್ರಿಂದ ಬೇಡ. ಯಾರು? ನೋಡಿ, ನಾವು ಬೇಡ ನೋಡಿ, ಕೊಡಿ. ಈಗ ಪರಿಸ್ಥಿತಿ ಹಾಗೆ ಬಂದಿದೆ ಮಗ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ನೀನು ಮೊದಲೇ ಏನಾದ್ರೂ ಹೀಗಂತ ನಿಂಗೆ ಹೆಣ್ಣು ಸಿಕ್ತಿತ್ತು,
ಚಿಕ್ಕಿತ್ತು ನೀ ಹೀಗಂದಿಯೇ ಇಲ್ವಾ ಹೆಣ್ಣು ಚಿಕ್ಕ ಹಾಗಾಗಿ ಸ್ವಾಮಿ ಅವಳಿಗೊಂದು ಮಾತು ಹೇಳಿ ಹೋಗಬೇಕು ಅಂತ ಆಲೋಚನೆ ಮಾಡಿದ್ದೇನೆ. ಕರಿತೇನೆ ನೋಡುವ. ತಾರಿಕಾ ತಾರಿಕಾ ಸುಕುಮಾರಿ ದಾರಿಗೆ ಬಾರೆ ಬಾರೆ. ಅಪ್ಪಯ್ಯ ಮುಗೀತು, ಅದು ಮುಗೀತು, ನಿಮ್ದು ಹೆಚ್ಚಾಯ್ತು. ಮುಗಿಸೇ ಬಿಟ್ರ ಭಾಗವತ್ರ? ಹೌದು. ಯಾಕೆ ಮುಗಿಸಿದ್ರು ನಂಗೆ ಗೊತ್ತಾಯ್ತು ಮಗ. ಏನು? ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಅವರು ಸರಿಯಾಗಿ ಮುಗಿಸಿದ್ದಾರೆ, ನೀವು ಮಾತ್ರ ಹೆಚ್ಚಾಯ್ತು ಅಷ್ಟೇ. ನಮ್ಮದೇ ಹೆಚ್ಚಾಯ್ತಾ? ತಲೆ ಬಿಸಿ ಮಾಡ್ಬೇಡ ಮಗ. ಮತ್ತೆ ಈ ಸುತ್ತಿಗೆ ಹೆಚ್ಚಾದ್ರೆ ಇನ್ನೊಂದು ಸುತ್ತಿ ಕಡಿಮೆ ಮಾಡಿದ್ರೆ ಆಯ್ತಾ? ಆದ್ರೆ ಅವರೆಲ್ಲ ಹಾಗೆ ಚುರುಕನ್ನು ಮುಗಿಸುವುದಿಲ್ಲ ಅಪ್ಪಯ್ಯ. ಎಲ್ಲಿಗೆ ಹೋಗ್ಲಿ ಅವ್ರು ಎಷ್ಟು ಮಾಡ್ಬೇಕು ಅಷ್ಟು ಮಾಡಿಯೇ ಮಾಡ್ತಾರೆ. ಬಾರಿ ಒಳ್ಳೆ ಭಾಗವತರು ಅಂತ ಆಯ್ತು. ಆಗ್ಲಿ ಮಗ. ಏನು ಮಗ? ಏನಪ್ಪ ನೀವು ಕರೆದದ್ದು? ಮಗ ಓ ತಾರಿಕಾ, ಓ ಇಲ್ಲಿ ಬಾ ಮಗ, ಓ ಇಲ್ಲಿ ನಿಲ್ಲು ಮಗ. ನಿಂತೆ. ನೀನು ಎಷ್ಟು ಚಂದ ಮಗ. ಸುಮ್ಮನಿರಿ ಅಪ್ಪಯ್ಯ. ಏನು ಮಗ? ಪ್ರತಿನಿತ್ಯವೂ ಹಾಗೆ ನನ್ನನ್ನು ಕರೆಸುವುದು, ಮುಂದೆ ನಿಲ್ಲಿಸುವುದು. ಹೌದು. ಮಗ ನೀನು ಅಷ್ಟು ಚಂದ ಇದ್ದೀಯ, ಮಗ ನೀನು ಇಷ್ಟು ಚಂದ ಇದ್ದೀಯ ಹೊಗಳ್ತಾ ಇರುವುದು ನೀವು. ಹಾಗಲ್ಲ ಮಗ. ಮತ್ತೆ ನಾನು ನಿನ್ನನ್ನು ಕರೆದರೆ ಸಾಕು, ನೀನು ನನ್ನ ಎದುರಿಗೆ ಬಂದು ನಿಂತರೆ ಸಾಕು, ನನ್ಗೆ ಹೊಟ್ಟೆ ತುಂಬಿ ಹೋಗ್ತದೆ ಮಗ. ಅಪ್ಪಯ್ಯ ನನ್ನನ್ನು ನೋಡಿದ್ರೆ ಹೊಟ್ಟೆ ತುಂಬುತ್ತದ? ಹೌದು ಮಗ. ನಾಳೆಯಿಂದ ನಿಮ್ಗೆ ಊಟ ಬೇಡ. ಯಾಕೆ ಮಗ? ಹಸಿವಾದಾಗ ನನ್ನನ್ನು ಕರೆಸುವುದು, ಮುಂದೆ ನಿಲ್ಲಿಸುವುದು, ನೋಡ್ತಾ ಇರುವುದು, ಹೊಟ್ಟೆ ತುಂಬಿ ಹೋಗ್ತದಲ್ಲ. ಮತ್ತೆ ಊಟ ಇಲ್ಲದಿದ್ರು ನನ್ನ ಆಟ ನಡೆಯುವುದಿಲ್ಲ ಮಗ. ಏನಪ್ಪ ಅದು ಊಟಕ್ಕೂ ಆಟಕ್ಕೂ ಸಂಬಂಧ? ಊಟ ಒಳ್ಳೇದಾಯ್ತಾ ಆಟವೂ ಒಳ್ಳೇದಾಯ್ತು ಅಂತ ಲೆಕ್ಕ. ಊಟ ಒಳ್ಳೇದಾಗ್ಲಿಲ್ವಾ ಆಟವೂ ಪೂರ್ಣಾಸ ಅಂತ ಲೆಕ್ಕ ಮಗ. ಇವತ್ತು ಹೇಗಾಯ್ತು ಊಟ? ಊಟ ಒಳ್ಳೇದಾಗಿದೆ ಮಗ, ಆಟವೂ ಒಳ್ಳೇದು ಮಾಡುವ. ಅಪ್ಪಯ್ಯ ಇದೇನಿದು ಮನೆ ಸುತ್ತ ಜನರಿದ್ದಾರೆ, ಇವರೆಲ್ಲ ಯಾರು? ನೋಡು ಮಗ, ಮನೆ ಅಂಗಳದಲ್ಲಿ ಎಷ್ಟೊಂದು ಜನ ತುಂಬಿದ್ದಾರೆ. ಇವರೆಲ್ಲ ನಮ್ಮ ಪೈಕೇರೆ ಮಗ. ಏನಂತೆ ಇವರಿಗೆ? ಇವರೆಲ್ಲ ಒಂದು ಹಠ ಮಾಡ್ತಾ ಇದ್ದಾರೆ. ಏನು? ಗುರಿಕಾರ್ರೆ ನೀವು ಬರಬೇಕು, ಪಾಂಡಲ್ರೆ ನೀವು ಬರಬೇಕು, ಹೊಳೆಗೆ ಹೋಗ್ಬೇಕು, ಮೀನು ಹಿಡಿಬೇಕು ಅಂತ. ನೀವೇನ್ ಹೇಳಿದ್ರಿ? ಆದೀತು ಅಂತ ಒಪ್ಕೊಂಡೆ ಮಗ. ಸುಮ್ಮನಿರಿ ಅಪ್ಪಯ್ಯ ನೀವು. ಎಂತ ಮಗ? ಎಷ್ಟು ಬಾರಿ ಹೇಳಿದ್ದೇನೆ ಏನು? ನೀವೊಮ್ಮೆ ಉದ್ಯೋಗ ಬಿಡಬೇಕು ಅಂತ. ನಾನು ಯಾಕೆ ಉದ್ಯೋಗ ಬಿಡ್ಬೇಕು ಮಗ? ಈ ವಯಸ್ಸಿನಲ್ಲಿ ದೋಣಿ ಹಿಡಿದು ನದಿ ತೀರಕ್ಕೆ ಹೋದ್ರೆ, ಎಲ್ಲಿಯಾದ್ರೂ ಜೋರಾಗಿ ಗಾಳಿ ಬೀಸಿದ್ರೆ, ದೋಣಿ ಮಗುಚಿದ್ರೆ ನನಗಿರುವುದು ನೀವೊಬ್ಬರೇ ಅಪ್ಪ ಅಲ್ವಾ? ಹೌದು ಮಗ, ನಾನು ನಿನ್ ಒಬ್ಬನೇ ಅಪ್ಪ, ಊರವರಿಗೆಲ್ಲ ನಾಲ್ಕು ಅಪ್ಪ ಉಂಟ ಮಗ. ಹಾಗಲ್ಲ. ಓಹೋ, ನಾವು ಒಳಗೆ ಹೋದಾಗ ಜೋರು ಗಾಳಿ ಬಂದು ದೋಣಿ ಮುಗುತ್ತದೆ ಅಂತ ಮಗ. ಮಗ ಏನಪ್ಪ? ನಿಂಗೆ ಗೊತ್ತಿಲ್ಲ ಮಗ, ನಮ್ಮಂತ ಮುದುಕರ ದೋಣಿ ಪಕ್ಕನೆ ಮುಗಿಸಿ ಹೋಗುದಿಲ್ಲ ಮಗ. ಮತ್ತೆ ಈಗ ಎಲ್ಲಿಯಾದ್ರೂ ಪಕ್ಕನೆ ಮುಗಿಸುದಿದ್ರೆ ಈಗಿನ ಯುವಕರ ದೋಣಿಯೇ ಮುಗಿಸುದು ಹೆಚ್ಚಿಗೆ ಮಗ. ಅದೇಕಪ್ಪ? ಈ ಯುವಕರಿಗೆ ದೋಣಿಯಲ್ಲಿ ಕೂತಾಗ ಎಲ್ಲಿ ಜೆಲ್ ಹಾಕಬೇಕು ಅಂತ ಗೊತ್ತಿಲ್ಲ. ನಾವು ಆಗಲ್ಲ, ದೋಣಿಯಲ್ಲಿ ಕೂತ್ರೆ ಸಾಕು, ಜೆಲ್ ಹಾಕುವುದೇ ಬೇಡ, ದೋಣಿ ಹೋಗ್ತಾ ಇರ್ತದೆ. ಅನುಭವದಲ್ಲೇ ದೋಣಿ ಸಾಕ್ತದೆ. ಹೌದು ಮಗ. ಓ ಹಾಗೆ. ಅಪ್ಪಯ್ಯ ನಾನು ಯಾಕೆ ಹೇಳಿದ್ದು ಗೊತ್ತಾ? ನೀವು ಮೊದಲಿನ ಹಾಗಿದ್ದೀರಾ? ಇಲ್ವಾ? ಬೆನ್ನು ಬಾಗಿದೆ, ಚರ್ಮ ಎಳೆದ್ರೆ ಮಾರುತ್ತ ಬರ್ತದೆ. ಚರ್ಮ ಎಳೆದು ತೋರಿಸ್ಬೇಡ ಮಗ. ಹೇಳಿದ್ದು ತಲೆ ನೋಡಿ, ಏನು ಬೆಳ್ಳಿ ಸರಿಗೆ ಹಾಗಾಗಿದೆ. ವಯಸ್ಸಾಗ್ಲಿಲ್ವ ನಿಮಗೆ? ಯಾರಿಗೆ? ನಿಮಗೆ. ನನಗೆ ಇದೆಲ್ಲ ಈ ಹಣ್ಣಾಗದಿದ್ರೆ ವಯಸ್ಸಾಗಿ ಅಲ್ಲ ಮಗ, ಮತ್ತೆ ಬಿಸಿಲು ಇದೆಲ್ಲ ಬಿಸಿಲಿಗೆ ಒಣಗಿ ಹೋದದ್ದು ಮಗ. ಸುಮ್ಮನಿರಿ ಅಪ್ಪಯ್ಯ. ಮತ್ತೆ ನಿನ್ಗೆ ಏನ್ ಹೇಳುದು ಮಗ? ನಿನ್ಗೆ ಒಂದು ಮಾತು ಹೇಳ್ತೇನೆ ಕೇಳು. ಏನು? ಯಾವ ಪ್ರಾಯ ಆದವರ ಎದುರಿನಲ್ಲಿಯೂ ನಿಮ್ಗೆ ಪ್ರಾಯ ಆಯಿತು ಅಂತ ಹೇಳಬಾರದು ಮಗ. ಆವಾಗಲೇ ಅವರಿಗೆ ತಿಳಿಯುವುದು ಏನು? ನಮ್ಗೆ ಪ್ರಾಯ ಆಯಿತು ಅಂತ ಹಂಕ್ ಅಂತ ಹೇಳಿದ್ರೆ ಬೇಡ ಬೇಡ. ಆದ್ರಿಂದ ಯಾವಾಗಲೂ ಹೇಳಬಾರದು ಮಗ. ಬೇಡ, ನೀವು ಉದ್ಯೋಗ ಬಿಡುವುದೇ ಬೇಡ. ನೀವು ಇರುವಷ್ಟು ದಿನ ಈ ಉದ್ಯೋಗದಲ್ಲಿ, ಈ ಕ್ಷೇತ್ರದಲ್ಲಿ ಇರ್ಬೇಕಪ್ಪಯ್ಯ ನೀವು. ನನಗೂ ಹಾಗೆ ಅನಿಸ್ತದೆ ಮಗ. ಕಳೆದ ವರ್ಷ ಒಂದು ವರ್ಷ ಕೂತ್ಕೊಂಡ್ರೆ ಸಾಕಾಗಿ ಹೋಗಿದೆ. ಈ ವರ್ಷ ಆದ್ರೂ ಬಂದಿದ್ದೇನೆ, ಇನ್ನು ಮುಂದುವರ್ಸ್ಕೊಂಡು ಹೋಗುವಂತ ಆಲೋಚನೆ ಮಾಡಿದ್ದೇನೆ ಮಗ. ಹಾಗಾದ್ರೆ ನೀವೀಗ ಹೋಗ್ಲೇಬೇಕಾ? ನಿಜವಾಗಿ ಹೇಳ್ಬೇಕಾ? ಕರೆಯುವ ಅಭಿಮಾನಿಗಳು ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೆ ಈ ಉದ್ಯೋಗದಲ್ಲೇ ಮುಂದುವರಿತೇನೆ ಮಗ. ಹೋಗ್ಲಿ ಬಿಡು ಮಗ. ಇವರೊಂದಿಗೆ ನಾನು ಆದಷ್ಟು ಬೇಗ ಹೋಗಿ ಮೀನು ಹಿಡ್ಕೊಂಡು ಬರ್ತೇನೆ. ನೀನೊಂದು ಕೆಲಸ ಮಾಡು ಮಗ, ಒಳಗಡೆ ಹೋಗಿ ಅಡುಗೆ ಸಿದ್ಧ ಮಾಡು ಮಗ. ಅಪ್ಪಯ್ಯ, ಅಡುಗೆ ಅಂತ ಹೇಳಿದಾಗ ನನಗೆ ನೆನಪಿಗೆ ಬಂದದ್ದು ಏನು ಮಗ? ಎಲ್ಲರ ಮನೆಯಲ್ಲಿ ಅಡುಗೆ ಮಾಡುದು ಯಾರು ಹೇಳಿ? ಹೆಣ್ಣು ಮಕ್ಕಳು. ಈಗ ನಮ್ಮ ಮನೆಯಲ್ಲಿ ನನಗೆ ಬುದ್ಧಿ ಬಂದ ಕ್ಷಣದಿಂದ ನಾನು ಅಡುಗೆ ಮಾಡ್ತಾ ಇದ್ದೆ. ಹೌದು. ನಾನು ಅಡುಗೆ ಮಾಡುವ ಮೊದಲು ಇಲ್ಲಿ ಯಾರು ಅಡುಗೆ ಮಾಡ್ತಿದ್ರು? ನಾನೇ ಅಡುಗೆ ಮಾಡ್ತಿದ್ದೆ ಮಗ. ಅಪ್ಪಯ್ಯ ಮಗ, ಹಾಗಾದ್ರೆ ನನ್ನ ಅಮ್ಮ ಯಾರಪ್ಪ? ನಿಮ್ಮ ಹೆಂಡತಿಗೆ ಏನಾಯ್ತಪ್ಪ? ನನ್ನ ಅಮ್ಮ ಯಾರಪ್ಪ? ನಿಮ್ಮ ಹೆಂಡತಿಗೆ ಏನಾಯ್ತು? ಮಗಳೇ, ನನ್ಗೆ ಹೆಂಡತಿ ಇಲ್ಲ ಮಗ. ನಿನ್ನ ಅಮ್ಮ ಏನಾದ್ಲು ಅಂತ ಕೇಳಬೇಡ ಮಗ. ನನ್ಗೆ ಹೆಂಡತಿ ಇಲ್ಲ, ನಿನ್ನ ಅಮ್ಮ ಏನಾದ್ಲು ಅಂತ ಕೇಳಬೇಡ. ಅಳಬೇಡಿಯಪ್ಪ.
ನಿಮ್ಮ ಮನಸ್ಸಿಗೆ ನೋವಾಗುತ್ತದೆ ಅಂತಾದ್ರೆ ಇನ್ನ ಆ ವಿಚಾರ ಕೇಳುವುದಿಲ್ಲ. ಬನ್ನಿ ಕುಳಿತುಕೊಳ್ಳಿ, ಒಂದು ವಿಷಯ ಹೇಳಿಕೊಂಡು. ಅಪ್ಪ, ಏನಾಯ್ತಪ್ಪ? ಇದೆಂತದ್ದು ಮಗ? ಕಪ್ಪಿನ ಇದು ಯಾರು ನನಗೆ ತಾಗಿಸಿದ್ದು? ಅವ್ರು ತಾಗಿಸಿದ್ದು. ಹೌದಾ? ನೀವು ಕಬ್ಬಿನ ಕಾಯಿಲೆ ಇದ್ದವರಾಗಿ ಹೀಗೆ ಮಾಡ್ತೀರಲ್ಲ. ಓ, ನನಗೆ ಕಬ್ಬಿಣದ ಕಾಯಿಲೆ ಉಂಟು ಅಂತ ಅವ್ರು ತಾಗಿಸಿದ್ದ ಮಗ. ಇದು ಇಷ್ಟೊತ್ತು ಎಲ್ಲಿದ್ದಿತ್ತು? ಅವ್ರ ಹತ್ರ ಇತ್ತು. ಅವರಿಗೂ ಇದೇ ಕಾಯಿಲೆ? ನಮ್ಮ ಮೂಲ ಆಯುಧ. ನಮ್ಗೆ ಅಪರೂಪಕ್ಕೆ ಶುರುವಾಗುದು. ಅವ್ರಿಗೆ ಕಾಯಮ್ಮ, ಅದವರ ಆಯುಧ. ಮತ್ತೆ ನನಗೆ ಕಬ್ಬಿಣದ ಕಾಯಿಲೆ ಅಲ್ಲ. ಅಪ್ಪ, ಓ, ನನ್ನನ್ನು ಇಲ್ಲಿವರೆಗೆ ಸಾಕಿದ್ದಾದ್ರೂ ಹೇಗೆ ಹೇಳಿ? ಹೇಗೆ ಮಗ? ಕೆಳಗಿಟ್ರೆ ಇರುವೆ ಕಚ್ಚಿಕೊಂಡು ಹೋಗ್ತದೋ, ಮೇಲಿಟ್ರೆ ಕಾಗೆ ಕಚ್ಚಿಕೊಂಡು ಹೋಗ್ತದೋ ಎಂಬಂತೆ ಸಾಕಿದ್ದು. ಹಾಗೆ ತಕೊಂಡು ಹೋಗ್ಲಿಕ್ಕೆ ನೀನೆಂತ ರೊಟ್ಟಿ ಚೂರ ಮಗ? ಹಾಗಲ್ಲಪ್ಪ, ಎನ್ನುವ ರೀತಿ ನನ್ನನ್ನು ಸಾಕಿದ್ದು. ಹೌದು. ಒಂದು ಮಾತು ಹೇಳ, ಏನು? ಊರಿನಲ್ಲಿರುವವರೆಲ್ಲ ಮಕ್ಕಳನ್ನು ಸಾಕುವುದು ಹೇಗೆ ಅಂತ ನಿಮ್ಮನ್ನು ನೋಡಿ ಕಲಿಬೇಕಪ್ಪ. ಯಾರು ಊರಿನವರೆಲ್ಲ ಬಂದು ನಿಮ್ಮಲ್ಲಿ ಕಲಿಬೇಕು. ನಾನು ಯಾರಿಗೂ ಹೇಳಿಕೊಡುದಿಲ್ಲ, ನನ್ನ ಹತ್ರ ಆಗುದಿಲ್ಲ, ನನಗೆ ಕೂಡುದಿಲ್ಲ. ಸುಮ್ಮನೆ ಎಂತದ್ದು ಮಗ? ಕೂಡದೆ ಇದ್ದವರನ್ನು ದೂಡುದು ಎಂತದ್ದು ಮಗ ನೀನು? ಇಲ್ಲಿ ಕೇಳಲಿಕ್ಕೆ ಯಾರಿದ್ದಾರೆ ಹೇಳಿ? ಅದಲ್ಲದೆ ಹೋದ್ರೆ ಮಕ್ಕಳನ್ನು ಸಾಕುದು ಹೇಗೆ ಅಂತ ನಾನು ಹೇಳಿಕೊಡುದ? ಯಾರಿಗೆ ಯಾರಿಗಾದ್ರೂ ಹೇಳಿಕೊಡ್ಲಿಕ್ಕೆ ಸಾಧ್ಯವಾ? ಆಗುದಿಲ್ವಾ ಮಗ? ನಿನ್ನನ್ನು ಆ ರೀತಿಯಲ್ಲಿ ನಾನು ಸಾಕಿದೆ. ಯಾಕೆ? ಯಾಕೆ? ಗಂಡಂದ್ರು ನೀನೆ, ಹೆಣ್ಣಂದ್ರು ನೀನೆ, ಎರಡೂ ನೀನೆ ಅಲ್ವಾ ಮಗ? ಅಪ್ಪ, ಎಂತದ್ದು ಮಗ? ಗಂಡು ನಾನು ಹೆಣ್ಣು ನಾನು ಅಂತ ಹೇಳಿದ್ರೆ ಏನಂತ ಆಗ್ತದೆ? ನಾನು ನಿನ್ಗೆ ಆಣ್ಕೊಂಡ ಅಲ್ಲ ಮಗ. ಗಂಡು ಎನ್ನುವ ಲೆಕ್ಕ, ಹೆಣ್ಣು ಎನ್ನುವ ರೀತಿಯಲ್ಲಿ ಸಾಕಿದ್ದು. ಹಾಗೆ ಹೌದೌದು. ಅಪ್ಪಯ್ಯ, ನಾನು ಮೊದಲು ಹೇಗಿದ್ದೆ, ಈಗ ಹೇಗಾದೆ? ಮಗ, ಓ ಇಲ್ಲಿ ಬಾ ಮಗ. ಏನು? ಓ ಇಲ್ಲಿ ನಿಲ್ಲು ಮಗ. ಎಂತೆ? ನೀನು ಎಷ್ಟು ದೊಡ್ಡವಳಾಗಿದ್ದಿ ಮಗ. ಮೊದಲು ನೀನು ಚಿಕ್ಕ ಪ್ರಾಯದ ಬಾಲೆ ಚದುರೆ ಆಗಿದ್ದು. ಈಗ ಈಗ ನೀನು ಚದುರವಾಗಿ ದೊಡ್ಡ ಕುದುರೆ ಆಗಿದ್ದೀವಿ. ಮಗ, ನೀವೇ ಕುದುರೆ ಕುದುರೆ ಅಂತ ಹೇಳಿದ್ರೆ ನಾನು ನೋಡಿದವರೆಲ್ಲ ನನ್ನನ್ನು ಕುದುರೆ ಅಂತ ಹೇಳಲಿಕ್ಕಿಲ್ಲ. ಮತ್ತೆ ಊರಿನವರೆಲ್ಲ ನಿನ್ನನ್ನು ಕುದುರೆ ಅಂತ ಹೇಳ್ತಾರೆ ಮಗ. ಯಾರಿಗೆ ಧೈರ್ಯ ಉಂಟು ಮಗ? ನನ್ನ ಮಗಳಿಗೆ ಕುದುರೆ ಅಂತ ಹೇಳುವವರು ಯಾರು? ಬರಲಿ ನೋಡು. ನಿಮ್ಮ ಹೆಸರು ಬರುವುದಿಲ್ಲ ಯಾರು? ಯಾಕೆ ಹೇಳಿದೆ ಗೊತ್ತಾಯ್ತು ಮಗ? ಯಾಕೆ? ಇದು ಮಾತಿಗಾಗಿ ಹೇಳಿದ್ದು ಮಗ. ನಿನಗೆ ಗೊತ್ತಿಲ್ವಾ? ಏನು? ಮಾತಿಗೊಂದು ಮಾತು, ಚಪ್ಪಲಿಗೊಂದು ತೂತು ಅಂತ. ಓ, ಹಾಗೆ ಹಾಗೆ ಮಗ. ಅಪ್ಪಯ್ಯ, ಓ, ನಾನು ಇತ್ತೀಚೆಗೆ ನದಿ ತೀರ ಬಾವಿ ಕಟ್ಟೆಗೆ ನೀರು ತರಲಿಕ್ಕೆ ಹೋಗ್ಲಿಕ್ಕಿಲ್ಲ. ನನ್ನನ್ನು ನೋಡಿ ಎಲ್ಲ ಬೆಸ್ತ ಕನ್ನಿಕೆಯರೆಲ್ಲ ಹೇಳುದು ಏನು? ಏ ದಾರಿಕಾ, ಈ ದಾರಿಕಾ, ನಿನ್ನನ್ನು ನೋಡಿದ್ರೆ ನೀನು ಬೆಸ್ತರ ಕನ್ಯೆ ಆಗಿಲ್ಲ, ಮತ್ತೆ ನೀನು ರಾಜಕುಮಾರಿ ಆಗಿದ್ದಿ ಅಂತ ಹೇಳುದಪ್ಪ. ಊರಿನವರೆಲ್ಲ ನೋಡಿ ನಿನ್ನನ್ನು ರಾಜಕುಮಾರಿ ಅಂತ ಕರೀತಾರೆ ಮಗ. ಹೊಟ್ಟೆ ಕಿಚ್ಚರು ಅವ್ರು ಹೇಳಿದ್ದಲ್ಲ ಮಗ, ಮತ್ತೆ ಅವರ ಬಾಯಲ್ಲಿ ದೇವರು ಹೇಳಿಸಿದ್ದು ಮಗ. ಅಪ್ಪ, ನನಗೂ ಸಂತೋಷ. ಸುಮ್ಮನೆ ಅಪ್ಪಯ್ಯ. ಯಾಕೆ ಗೊತ್ತುಂಟ? ಯಾಕೆ? ನೀನು ಯಾರ ಮಗಳು? ನಿಮ್ಮ ಮಗಳು. ನನ್ನ ಹೆಸರೇನು? ದಾಶರಾಜ. ದಾಸರಾಜನ ಮಗಳು ನೀನಾದ್ದರಿಂದ ನಿನ್ನನ್ನು ರಾಜಕುಮಾರಿ ಅಂತ ಕರೀತಾರೆ ಮಗ. ಮತ್ತೆ ಅವರಿಗೆಲ್ಲ ನಿನ್ನನ್ನು ನೋಡಿದ್ರೆ ಹೊಟ್ಟೆ ಕಿಚ್ಚು ಮಗ. ಚಂದ 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 ಅಂತ ಹೇಳುದು. ನೀನು ಚಂದ ಇದ್ಯಲ್ಲ ನೋಡು. ನಮ್ಮ ಊರಿನಲ್ಲಿ ಯಾವ ಹೆಣ್ಣು ಮಕ್ಕಳಾದ್ರೂ ನಿನ್ನಷ್ಟು ಚಂದ ಇದ್ದಾರ? ಇಲ್ಲ. ಹಾಗಾಗಿ ಈ ನೀನು ಇಷ್ಟು ಚಂದ ಆದ್ರಿಂದ ಅವರಿಗೆ ಹೊಟ್ಟೆ ಕಿಚ್ಚು. ಅಪ್ಪಯ್ಯ ಮಗ, ನಾನು ಇಷ್ಟು ಚಂದ ಆಗುದಕ್ಕೆ ಕಾರಣ ಏನು? ಕಾರಣ ಉಂಟು ಮಗ. ಏನು? ನಿನ್ನ ಅಪ್ಪ ನಾನು ಇಷ್ಟು ಚಂದ ನೋಡು ಮಗ. ಅಪ್ಪ, ನೀವೊಂದು 10-20 ವರ್ಷದ ಹಿಂದೆ ಆದ್ರೆ ಚಂದ ಇದ್ದದ್ದು. ಈಗ ಎಂತ ಚಂದ? ಸುಮ್ಮನಿರು ಮಗ. ನಾನು ಈಗಲೇ ಇಷ್ಟು ಚಂದ, ಇನ್ನೂ 4 ವರ್ಷ ಹೋದ್ರೆ ಮತ್ತೂ ಚಂದ ಆಗ್ತೇನೆ ಮಗ. ಹೇಗೆ? ನನ್ನ ಈ ಮುಖ ಉಂಟು ನೋಡು, ಇದೆಲ್ಲ ಸಾರ್ವಜನಿಕರ ಬಾವಿ ಕಟ್ಟೆಯಲ್ಲಿ ಒಂದು ಬಡಪಣ್ಣ ಇರುವುದಿಲ್ಲ ಮಗ. ಅದು ಬುಡ ಸರಿ ಇರುವುದಿಲ್ಲ ನೋಡಿ, ಅದರಂತೆ ಆಗ್ತದೆ ಮಗ. ಓ, ಹಾಗೆ. ಹೌದು ಅಪ್ಪಯ್ಯ, ವಯಸ್ಸಾದವರೆಲ್ಲ ಹಾಗೆ ಆಗ್ತಾರೆ ಅಂತ ತಿಳ್ಕೊಳ್ಬೇಡ. ಈಗ ಯೌವನದಲ್ಲಿದ್ದವರೇ ಹಾಗಾಗುದು ಅಷ್ಟೇ. ಆದ್ರೆ ಎಷ್ಟೇ ವರ್ಷ ಹೋಗ್ಲಿ ನಿಮ್ಮ ಮುಖ ಹಾಳಾಗುದಿಲ್ಲ, ಹೆದರಬೇಡಿ ನೀವು. ಇಲ್ಲಿ ಮಗ. ಅಪ್ಪಯ್ಯ, ನಿಮ್ಗೆ ಈಗ ವರ್ಷ ಎಷ್ಟಾಯ್ತು? ಎಷ್ಟು? 16 ದಾಟಿ 17 ಬಿಟ್ಟು 18 ವರ್ಷ 11 ತಿಂಗಳು. ಇವತ್ತು 25 ದಿವಸ ಆಯ್ತು ಮಗ. ಇವತ್ತು ಯಾವ್ದಾಗಿ? ವರ್ಷ ವರ್ಷ. ಅಪ್ಪ, ಇನ್ನು ಕೆಲವು ದಿವಸ ಹೋದ್ರೆ ಭರ್ತಿ ಆಗ್ತದೆ. ಲೆಕ್ಕ ಲೆಕ್ಕ ಅಂತ ಹೇಳಿದ್ರೆ ಲೆಕ್ಕ ಅಪ್ಪಯ್ಯನದ್ದು. ಯಾವಾಗಲೂ ಅಷ್ಟೇ ಮಗ. ನಾನು ಎಲ್ಲೋದ್ರೂ ಲೆಕ್ಕಾಚಾರ ಚುಕ್ತ ಮಾಡ್ಕೊಂಡೇ ಹೋಗುದು. ಅಪ್ಪ, ಅವ್ರು ಹೆಚ್ಚಿಗೆ ಬರ್ದಿಟ್ರು ನಾವು ಹೊಣೆ ಅಲ್ಲ ಮಗ. ಹಾಗೆ. ಹೌದು. ಅದಿರ್ಲಿ, ನಾನು ನದಿ ತೀರಕ್ಕೆ ಬಾವಿ ಕಟ್ಟೆಗೆ ನೀರ್ ತರ್ಲಿಕ್ಕೆ ಹೋದದ್ದು ಹೌದಪ್ಪ. ಸಖಿಯರಲ್ಲೆಲ್ಲ ಮಾತನಾಡ್ತಾ ಇದ್ದದ್ದು, ಬರುವಾಗ ನೀರ್ ತರ್ಲಿಲ್ಲ, ಮನೇಲಿ ನೀರಿಲ್ಲ ಮಗ. ಹೆಣ್ಣು ಮಕ್ಕಳೆಲ್ಲ ಸೇರಿ ಮಾತಾಡಿದ್ರ ಮಗ? ಹೌದು. ಏನು ಮಾತಾಡಿದ್ರಿ ಮಗ? ಅದು ವಿಷಯ ಏನಿಲ್ಲ.
ಗೊತ್ತಾಯ್ತು ಮಗ. ಹ. 4 ಜನ ಹೆಣ್ಣು ಮಕ್ಕಳು ಒಟ್ಟಾದ್ರ ಮಾತಿಗೆ ಪ್ರಾರಂಭ ಆಯ್ತು. ಮಾತೇ ಮಾತು ಮಾತೇ ಮಾತು. ಏನು ಮಾತಾಡಿದ್ದೀರಿ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ಮಗ. ಅವ್ರು ಮಾತಾಡುವ ವಿಷಯ ಎಂತದ್ದು? ಅವಳ ಗಂಡ ಹಾಗೆ, ಇವಳ ಗಂಡ ಹೀಗೆ, ಮತ್ತೊಬ್ಬಳ ಗಂಡ ಕಾಗೆ, ನಿನ್ನ ಗಂಡ ಹೇಗೆ. ಇವಳ ಗಂಡ ಹೇಗೆ ಇದ್ರೆ ಅವಳಿಗೆ ಕೇಳುವವಳಿ ತಲೆ ವಿಷಯ ಅಂತ. ಅದನ್ನು ಬಿಟ್ಟರೆ ಅವರ ಮನೆಯಲ್ಲಿ ಬಸಳೆ ಪದಾರ್ಥ, ಇವರ ಮನೆಯಲ್ಲಿ ಭೂತಾಯಿ ಪದಾರ್ಥ, ನಮ್ಮ ಮನೆಯಲ್ಲಿ ಬೊಂಗುಡೆ ಪದಾರ್ಥ ಅಂತ. ಇದನ್ನು ಬಿಟ್ಟರೆ ಬೇರೆ ಏನಿಲ್ಲ ಮಗ. ಹೋಗ್ಲಿ ಬಿಡು. ನಾನೀಗ ಹೋಗಿ ಬಾವಿ ಕಟ್ಟೆಗೆ ಹೋಗಿ ನೀರು ತಗೊಂಡು ಬರ್ತೇನೆ. ನೀನ್ ನೀರು ತಗೊಂಡು ಬಾ ಮಗ. ಬರುವಾಗ ಇಷ್ಟು ನೀರು ತರ್ಬೇಕು ನೀವು. ಎಷ್ಟು? ಇಷ್ಟು. ನಾವು ಇಬ್ಬರೇ ಅಲ್ವಾ ಮಗ. ಇಷ್ಟು ಮೀನು ಯಾಕೆ ನಿಮಗೂ ಬೇಡವಾ? ಇಲ್ಲ ಮಗ. ನನಗೆ ಮೊದಲಿನ ಹಾಗೆ ಹೆಚ್ಚಿಗೆ ತಿನ್ಲಿಕ್ಕೆ ಆಗುದಿಲ್ಲ ಮಗ. ಮೊದಲಿನ ಹಾಗೆ ಹೆಚ್ಚಿಗೆ ತಿನ್ಲಿಕ್ಕೆ ಆಗುದಿಲ್ಲ. ಈಗ ಹೆಚ್ಚು ಅಂದ್ರೆ ಒಂದು 100, ಕಡಿಮೆ ಅಂದ್ರೆ ಒಂದು 60. 160 ಆಯ್ತಾ ತಲೆ ಎತ್ತಲಿಕ್ಕೆ ಆಗುದಿಲ್ಲ ಮಗ. ಯಾವ್ದಪ್ಪ ಇದು ಬೊಂಗುಡೆ ಮತ್ತು ಬೈದಿ. ಆದಷ್ಟು ಬೇಗ ಮೀನು ತನ್ನಿ. ಹೋಗಿ ಬಾ ಮಗ.